ದಾತ್ರಿ ಗಟ್ಟಿಯಾಗಿ ಕಿರುಚಿದ ಧನುಷ್. ಅವನ ಕೂಗಾಟ ಕೇಳಿ ರೂಮಿನಲ್ಲಿ ಕಾಲೇಜ್ ಹೊರಡಲು ರೆಡಿಯಾಗುತ್ತಿದ್ದ ಚೇತನ ಓಡಿ ಬಂದಳು. ಅಣ್ಣ ಏನಾಯ್ತು ಎನ್ನುತ್ತಲೇ ಹೊಳ ಬಂದವಳು ರೂಮಿನಲ್ಲಿನ ದೃಶ್ಯ ನೋಡಿ ಬೆದರಿದಳು. ಅಲ್ಲಿಯವರೆಗೂ ಧನುಷ್ನ ಕೈ ಹಿಡಿದಿದ್ದ ದಾತ್ರಿ ಕೆಳಗೆ ಕುಸಿದಳು. ಅವಳನ್ನು ತನ್ನ ಮಡಿಲಿಗೆ ಎಳೆದುಕೊಂಡವ ಚೇತು ನೀರು ತಗೊಂಡ್ ಬಾ ಎಂದ. ಓಡಿ ಹೋಗಿ ನೀರಿನ ಜಗ್ಗನೆ ಹೊತ್ತು ತಂದಳು ಚೇತನ. ದಾತ್ರಿಯ ಮುಖಕ್ಕೆ ನೀರನ್ನು ಸಿಂಪಡಿಸಿ ಅವಳ ಕೆನ್ನೆ ತೊಟ್ಟುತ್ತಾ ದಾತ್ರಿ ದಾತ್ರಿ ಹೇಳಮ್ಮ ಎಂದಾಗ ನಿಧಾನವಾಗಿ ಕಣ್ತೆರೆದಳು. ಓದ ಜೀವ ಬಂದಂತಾಗಿತ್ತು ಇಬ್ಬರಿಗೂ. ಅತ್ತಿಗೆ ಏನಾಯ್ತು ಎಂದು ಭಯದಲ್ಲಿ ಚೇತನ ಕೇಳಿದರೆ ಧನುಷ್ ಚೇತು ಕಾಲೇಜ್ ಲೇಟ್ ಆಗಿಲ್ವಾ, ಹೊರಡು, ಆಮೇಲೆ ನಿಂಗೆ ಹೇಳ್ತೀನಿ ಎಂದಿದ್ದ. ಆದರೆ ಚೇತನ ಅಣ್ಣನ ಮುಖ ನೋಡಿ ಏನಾಗ್ತಿದೆ ಈ ಮನೆಯಲ್ಲಿ, ಯಾರೂ ನನಗೆ ಹೇಳ್ತಾ ಇಲ್ಲ, ಕೇಳಿದರೆ ಚಿಕ್ಕೋಳು ಅಂತೀರಾ, ಆದರೆ ಎಲ್ಲ ನೀವು ವಿಚಿತ್ರವಾಗಿದೆ ಎಂದಳು ಕೋಪದಲ್ಲೇ. ಚೇತು ಹೋಗು ಅಂದೆ ತಾನೆ, ನನಗೆ ಕೋಪ ಬರೆಸ್ಬೇಡ, ಸಂಜೆ ಹೇಳ್ತೀನಿ ನಿಂಗೆ ಎಂದ. ಅಣ್ಣನ ಕೋಪದ ಅರಿವಿತ್ತವಳಿಗೆ. ಮರು ಮಾತಾಡದೆ ಏನೇನೋ ಗುಣಗುತ್ತಾ ಹೊರನಡೆದಳು. ಮಡದಿಯನ್ನು ಸರಿಯಾಗಿ ಕೂರಿಸಿ ಯಾಕಮ್ಮ ಹೀಗೆಲ್ಲ ಮಾಡ್ತೀಯಾ, ನಿಂಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದರೆ ಬೇಡ, ಆದರೆ ಹೀಗೆಲ್ಲ ಹಾಡಬೇಡ, ಜೀವ ಹೋದಂಗೆ ಆಗುತ್ತೆ ಪುಟ್ಟ, ನನ್ನ ಜೀವ ಕಣೆ ನೀನು, ನಿಂಗೇನಾದರೂ ಆದರೆ ನನ್ನ ಜೀವಂತ ಶವ ಆಗ್ತೀನಿ ಕಣೆ, ಅರ್ಥ ಮಾಡ್ಕೊ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗೋಗರಿದ. ಅವನ ಕಣ್ಣಲ್ಲಿ ತನ್ನ ಮೇಲಿನ ಪ್ರೀತಿಗೆ ಮನದಲ್ಲೇ ಕುಣಿದಾಡಿದಳು ಹುಡುಗಿ. ಎಂದವಳೆ ಅವನ ಮುಖ ನೋಡಿದಳು. ಇನ್ಯಾವತ್ತೂ ಇಂಥ ನಿರ್ಧಾರ ತಗೊಳ್ಳಲ್ಲ ಅಂತ ನನ್ನ ಮೇಲೆ ಹಾಣೆ ಮಾಡು ಎಂದ ಅವಳ ಕೈಯನ್ನು ತನ್ನ ತಲೆ ಮೇಲಿರಿಸುತ್ತ. ಅವಳ ಹಾಳು ಒಂದೇ ಉತ್ತರವಾಗಿತ್ತು. ಗಟ್ಟಿಯಾಗಿ ಅಪ್ಪಿಕೊಂಡವ ಮೆಲುವಾಗಿ ಅಣೆ ಚುಂಬಿಸಿ, ನೋಡು ಪುಟ್ಟ, ದೇವರು ಕೊಟ್ಟಿರೋ ಈ ಜೀವನ ಅವನಾಗೆ ತಗೊಳ್ಳೋವರೆಗೂ ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಸಾಯೋದು ಅಂದರೆ ತಮಾಷೆನಾ? ಇವತ್ತು ಸತ್ತು ನಾಳೆ ಬದುಕೋಕ್ಕಾಗುತ್ತಾ? ಸಮಸ್ಯೆ ಎಲ್ರಿಗೂ ಬರುತ್ತೆ, ಹಾಗೆ ಪರಿಹಾರನೂ ಇರುತ್ತೆ, ನಾವು ಹುಡ್ಕೊಬೇಕು ಅಷ್ಟೇ. ಕಾಲಕ್ಕೆ ಎಲ್ಲರನ್ನೂ ಮಣಿಸೋ ಶಕ್ತಿ ಇದೆ, ಹಾಗೆ ಮರೆಸೋ ಶಕ್ತಿನೂ ಇದೆ, ಗಂಭೀರವಾಗಿ ಹೇಳಿದ. ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಾ ಕುಳಿತವಳ ಕಂಡು, ಬೇತಾಳ ಏನಾಯ್ತು, ಬೇಜಾರಾಯ್ತಾ ಎನ್ನುತ್ತಾ ಅವಳ ಕೆನ್ನೆ ಹಿಂಡಿದ. ಕಣ್ಣು ಕಿರಿದಾಗಿ ಸುತ್ತ ಅವನಿಗೆ ಎದೆಗೊರಗಿದಳು. ಒಂದೆರಡು ನಿಮಿಷ ಅವಳ ಕೆನ್ನೆ ಸವರಿದವ. ಬೇತಾಳ, ನೀನು ಹೀಗೆ ಇಲ್ಲೇ ಮಲ್ಕೊಂಡ್ರೆ ನನಗೆ ಎದ್ದು ಹೋಗೋಕೆ ಮನಸ್ಸಾಗಲ್ಲ, ಹೀಗೆ ನಿನ್ನ ಜೊತೆ ಇದ್ದು ಬಿಡೋಣ ಅನಿಸುತ್ತೆ ಮುದ್ದು ಗೊಂಬೆ ಎನ್ನುತ್ತಾ ಅವಳ ತಲೆ ಕೂದಲೊಂದಿಗೆ ಆಟವಾಡುತ್ತಾ ಕೇಳಿದ. ಅವಳ ಗಮನವನ್ನು ಬೇರೆಡೆ ಸೆಳೆಯಲು ಮಾತು ಬದಲಿಸಿದ್ದ. ಅವನು ಗೊಂಬೆ ಎಂದಾಗ ತಟ್ಟನೆ ಅವನ ಕಣ್ಣುಗಳನ್ನೇ ನೋಡಿದಳು. ಎಂದು ತನ್ನ ಮುಖವನ್ನು ಮೇಲೆ ಮಾಡಿದ, ಏನು ಎಂಬಂತೆ. ಎನ್ನುತ್ತಾ ತಲೆ ಅಲುಗಾಡಿಸಿ ಮತ್ತೆ ಅವನೆದೆಯಲ್ಲಿ ಬಚ್ಚಿಟ್ಟುಕೊಂಡಳು. ಅವಳ ಗಲ್ಲ ಹಿಡಿದು ಗುಬ್ಬಿಯಂತೆ ಎದೆ ಮೇಲೆ ಒರಗಿದ್ದ ತನ್ನವಳನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಎಬ್ಬಿಸಿದರೆ ಅವಳು ಮತ್ತೆ ಮತ್ತೆ ಮುದುರಿದಳು. ಪುಟ್ಟ ಹೇಳಮ್ಮ, ನೋಡು, ಹಿಂಗೆ ಇದ್ದರೆ ನಾನು ಇಲ್ಲೇ ಮಲಗಿಬಿಡ್ತೀನಿ, ಆಮೇಲೆ ಏನಾದರೂ ಆದರೆ ನನ್ನ ತಪ್ಪಲ್ಲ ನೋಡು ಎನ್ನುತ್ತಾ ಅವಳ ನಡುವನ್ನು ನಯವಾಗಿ ಸವರಿದ. ಕಂಪಿಸಿದಳು ದಾತ್ರಿ. ಅವನ ಕೆನ್ನೆಗೊಮ್ಮೆ ಚುಂಬಿಸಿ ಹೊರಗೋಡಿದಳು. ಚೇತು ದನಿ ಬಂದ ಕಡೆ ತಿರುಗಿದಳು. ಅಣ್ಣನ ಮೇಲಿನ ಕೋಪಕ್ಕೆ ದುಮುಗುಡುತ್ತಲೇ ಕಾಲೇಜಿಗೆ ಹೋದರೆ ಮನಸ್ಸು ಮನೆ ಸುತ್ತಲೇ ಸುತ್ತುತ್ತಿತ್ತು. ಕ್ಲಾಸಲ್ಲಿ ಕುಳಿತುಕೊಳ್ಳಲಾಗದೆ ಪಕ್ಕದ ಪಾರ್ಕ್ಗೆ ಹೋಗಿ ಒಂಟಿಯಾಗಿ ಕುಳಿತಿದ್ದಳು. ವರು, ನೀನಾ ಎಂದು ಕಣ್ಣಗಲಿಸುತ್ತಾ ಕೇಳಿದಳು. ನಾನೇ, ಏನಾಯಿತು, ಇಲ್ಲಿ ಯಾಕೆ ಒಬ್ಬಳೇ ಕೂತಿದ್ದೀಯಾ, ಕ್ಲಾಸ್ ಇಲ್ವಾ? ಇದೆ, ಬಟ್ ಬೇಜಾರಾಗಿತ್ತು, ಅದಕ್ಕೆ ಬಂದೆ. ಹೌದು, ನೀನೇನಿಲ್ಲಿ? ನಾನು ಒಬ್ರನ್ನ ಮೀಟ್ ಮಾಡೋಕೆ ಬಂದಿದ್ದೆ. ಹೌದು, ಬೇಜಾರು ಅಂದೆಲ್ಲ, ಏನು? ನನ್ನ ಹತ್ರ ಹೇಳೋಕ್ಕಾದ್ರೆ ಹೇಳು ಎಂದಾಗ ಅವನ ಮುಖವನ್ನೇ ನೋಡಿ, ಏನಪ್ಪ ಈಗೀಗ ಮನೆಯಲ್ಲಿ ಯಾರ ಮನಸ್ಸು ಸರಿಯಿಲ್ಲ, ಅಣ್ಣ ಹತ್ತಿಗೆ ಅಮ್ಮ ಎಲ್ಲರೂ ಒಂದೊಂದು ತರಹ ಆಡ್ತಾರೆ, ಅಮ್ಮ ಯಾವಾಗಲೂ ದೇವಸ್ಥಾನ ಅಂತ ಅಲ್ಲೇ ಇರ್ತಾಳೆ. ಇವತ್ತೇನಾಯಿತು ಗೊತ್ತಾ, ಅಣ್ಣ ಹತ್ತಿಗೆ ಕುತ್ತಿಗೆ ಹಿಡಿದಿದ್ದ, ಮನೇಲಿ ಏನಾಗ್ತಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲವರು, ಹುಚ್ಚೆ ಹಿಡಿದಂಗೆ ಆಗುತ್ತೆ ಎಂದು ಮನದ ಬೇಗುದಿಯನ್ನು ಹೇಳಿದಳು. ಅವಳ ಕಣ್ಣಂಚು ಆಗಲೇ ಹನಿಗೂಡಿತ್ತು. ಹೌದಾ, ಧನು ಹಾಗೆ ಮಾಡಿದ್ನಾ? ನೋಡು ಚೇತು, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಎಲ್ಲ ಸರಿಯಾಗುತ್ತೆ ಎಂದವನ ಚೇತನ ತಲೆ ಹೊರಗಿಸಿದಳು. ಅಚಾನಕ್ಕಾದ ಅವಳ ವರ್ತನೆಗೆ ಕ್ಷಣ ಕಂಪಿಸಿದವ ಹಾಗೆ ಅವಳ ತಲೆಯನ್ನು ನೆವರಿಸಿದ. ಅವಳ ಸ್ಪರ್ಶ ಅವನಲ್ಲಿ ಹೊಸ ಅನುಭೂತಿ ಹುಟ್ಟಿಸಿತ್ತು. ಕ್ಷಣ ಕಣ್ಮುಚ್ಚಿದವನು ಹಾಗೆ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ಚೇತು ಅಳಬಾರ್ದು ನೋಡು, ನೀನು ಹೀಗೆ ಹತ್ತಿರ ನನ್ನ ಜೀವನೇ ಹೋದಂಗೆ ಆಗುತ್ತೆ ಕಣೆ, ಪ್ಲೀಸ್, ಧನು ಜೊತೆ ನಾನು ಮಾತಾಡ್ತೀನಿ ಸರಿನಾ ಎಂದವನ ಕಣ್ಣುಗಳಲ್ಲಿ ತಾನೆಲ್ಲಿ ಕಳೆದೊಯ್ಯುವೆನು ಅನ್ನಿಸಿತ್ತವಳಿಗೆ. ಕಾಲೇಜಿನಲ್ಲಿ ಎಷ್ಟು ಜನ ಹುಡುಗರು ಹಿಂದೆ ಬಿದ್ದಿದ್ದಾಗಲೂ ತಲೆಕೆಡಿಸಿಕೊಳ್ಳದವಳ ಮನ ಹಿಂದೇಕೋ ಅಕ್ಕಿಯಂತೆ ಹಾರಿತು. ಎಷ್ಟೋ ದಿನಗಳಿಂದ ಮಳೆ ಹನಿಗಾಗಿ ಕಾದ ನವಿಲಂತೆ ಅವಳ ಮನ ಕುಣಿದಿತ್ತು. ಅವನ ಬೆಚ್ಚನೆಯ ಎದೆಗೂಡಲ್ಲಿ ಅವಳೆಂದು ಕುಳಿತಿದ್ದಳಾದರೂ ವರುಣ್ ಎಂದೂ ಯಾರಲ್ಲೂ ಹೇಳಿರಲಿಲ್ಲ. ಆದರೆ ಹಿಂದೇಕೋ ಅವಳ ಅಳು ಅವನನ್ನು ಪಾತಾಳಕ್ಕೆ ನೂಕಿತ್ತು. ತನ್ನವಳ ಸಂತೈಸುವ ಬರದಲ್ಲಿ ಮನದ ಮಾತು ಹೊರಬಂದಿತ್ತು. ವರು, ಸಾರಿ, ನನ್ನ ಬೇಜಾರನ್ನು ನಿನಗೇಳಿ ನಿಂಗೂ ನೋವು ಮಾಡಿದೆ.
ಸರಿ, ನಾನು ಮನೆಗೆ ಹೋಗ್ತೀನಿ, ನೀನು ಎಂದು ತಡಬಡಿಸಿದಳು. ಇನ್ನೂ ಸ್ವಲ್ಪ ಸಮಯ ಅವನೆದುರಿದ್ದರೆ ತಾನಿಲ್ಲಿ ಅವನಿಗೆ ಸೋಲುವೇನೋ ಎಂಬ ಭಯ ಅವಳಿಗೆ. ಆದರೆ ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ಲ ಅಲ್ವಾ, ಅದು ಬೋರ್ಗರೆಯುವ ಕಡಲಲ್ಲಿರುವ ಸುನಾಮಿಯಂತೆ. ಒಳಗೆ ಇದ್ದರೂ ಯಾರಿಗೂ ಯಾವ ಸುಳಿವು ಇಲ್ಲದಂತಿರುತ್ತದೆ. ಹಾಗೇನೂ ಇಲ್ಲ ಚೇತು, ನಾನು ನಿಂಗೆ ಬೇರೆಯವನ, ಹೋಗ್ಲಿ ಬಿಡು, ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂದ. ಇನ್ನೂ ಸ್ವಲ್ಪ ತನ್ನವಳ ಕಣ್ತುಂಬಿಸಿಕೊಳ್ಳ ಆಸೆಯಿಂದ. ಬೇಡ, ನನ್ನ ಬಸ್ಸಲ್ಲಿ ಎನ್ನುತ್ತಿದ್ದಂತೆ ಅವಳ ಕೈ ಹಿಡಿದು ಎಳೆದುಕೊಂಡೇ ಹೋದ. ಇಬ್ಬರ ನಡುವಲ್ಲೂ ಮೌನ. ವರುಣ್ ಆಗಾಗ ತನ್ನವಳ ಕನ್ನಡಿಯಲ್ಲಿ ನೋಡಿ ಮುದುಗೊಂಡರೆ ಚೇತನ ಮನೆ ಬಗ್ಗೆ ಯೋಚಿಸುತ್ತಿದ್ದಳು. ಅವಳ ಬಾಡಿದ ಮುಖ ನೋಡಿದವನು ಮನದಲ್ಲಿ ಸಾರಿ ಕಣೆ ಬಂಗಾರಿ, ನಿನ್ನ ಹೀಗೆ ನೋಡೋಕ್ಕಾಗಲ್ಲ ಕಣೆ. ಆದರೆ ಏನು ಮಾಡಲಿ, ಧನುಗೆ ಮಾತು ಕೊಟ್ಟಿದ್ದೀನಿ, ಅತ್ತಿಗೆ ವಿಷಯ ಯಾರಿಗೂ ಹೇಳಲ್ಲ ಅಂತ. ಆದಷ್ಟು ಬೇಗ ಇದಕ್ಕೆಲ್ಲ ಇತಿಶ್ರೀ ಆಡಿ ನಿನ್ನ ಕರ್ಕೊಂಡು ಹೋಗ್ತೀನಿ. ಕಲ್ಪನಾ ಲೋಕದಲ್ಲಿ ಮುಳುಗಿದ್ದವನಿಗೆ ಮನೆ ಬಂದದ್ದು ತಿಳಿಯಲಿಲ್ಲ. ಚೇತನ ತಲೆ ಮೇಲೆ ಮುಟುಕಿದ್ದಾಗಲೇ ಇಹಲೋಕಕ್ಕೆ ಬಂದಿದ್ದ. ಯಾವ ಲೋಕದಲ್ಲಿ ಇದ್ದೀರಾ ಸರ್? ಓಹ್ ಸಾರಿ, ಏನೋ ಯೋಚನೆ ಮಾಡ್ತಾ ಎನ್ನುತ್ತಿರುವಂತೆ. ಅಂಥ ಯೋಚನೆ ಏನೋ ನಿಂಗೆ? ಹೀಗೆ ರೋಡಲ್ಲಿ ಗಾಡಿ ಓಡಿಸಿ ಯಾರಿಗಾದರೂ ಗುದ್ದು ಬಿಟ್ಟಿಯಾ? ಹುಷಾರು ಎನ್ನುತ್ತಾ ಗೇಟ್ ತೆಗೆದು ಒಳೆ ನಡೆದವಳ ನೋಡುತ್ತಾ, ಇನ್ಯಾರ ಬಗ್ಗೆ ಚಿಂತೆ ಮಾಡಲೆ ಬಂಗಾರಿ ಎಂದು ತಲೆ ಕೆರೆದುಕೊಂಡ. ಅವಳೆಷ್ಟೇ ಹೇಳಿದರೂ ಒಳ ಹೋಗದೆ ನೇರವಾಗಿ ಮನೆಗೆ ಬಂದ ಮಗನನ್ನು ಅಡೆಯಿಂದ ಮುಡಿಯವರೆಗೂ ನೋಡಿದರು ತಾಯಿ. ಏನೋ ಇನ್ನೂ 12 ಆಗಿಲ್ಲ, ಆಗಲೇ ಮನೆಗೆ ಬಂದಿದ್ದೀಯಾ? ಯಾಕೆ ರಜಾನಾ ಅಂದಾಗಲೇ ನೆನಪಾಗಿದ್ದು ತಾನು ನೇರವಾಗಿ ಆಫೀಸ್ಗೆ ಹೋಗೋ ಬದಲು ಮನೆಗೆ ಬಂದಿದ್ದೀನಿ ಅಂತ ಸಾವರಿಸಿಕೊಂಡು, ಅದು ಒಂದು ಫೈಲ್ ಬೇಕಿತ್ತು, ಅದಕ್ಕೆ ಬಂದೆ. ಬಾಯಿಗೆ ಬಂದ ಸುಳ್ಳನ್ನು ಹೇಳಿದ್ದನಾದರೂ ತಾಯಿಗೆ ಅವನ ಮುಖ ಭಾವದಿಂದಲೇ ಅವನ ಸುಳ್ಳು ತಿಳಿದಿತ್ತು. ಸರಿ, ಊಟ ಮಾಡ್ಕೊಂಡು ಹೋಗು ಎಂದಾಗ, ಇಲ್ಲಮ್ಮ ಲೇಟಾಯಿತು ಬಾಯ್ ಎಂದು ಹೊರಟೇ ಬಿಟ್ಟಿದ್ದ. ಮಗನ ಅವತಾರಕ್ಕೆ ನಕ್ಕು ಸುಮ್ಮನಾಗಿದ್ರು ತಾಯಿ. ಧನುಷ್ನ ಬೈಕಿನ ಸದ್ದು ಕೇಳುತ್ತಲೇ ಹೊರಗೋಡಿ ಬಂದಳು ಅರುಣಿ. ನಿಧಾನ ಕಣೆ ಎನ್ನುತ್ತಾ ಬೈಕಿನ ಕೀ ಹಿಡಿದು ಒಳ ಬಂದ. ಧನು, ನಿನ್ನ ಜೊತೆ ಮಾತನಾಡಬೇಕು. ಬಟ್ ಇಲ್ಲಲ್ಲ, ಹೊರಗಡೆ ಎಲ್ಲಾದರೂ ಹೋಗೋಣವಾ ಎಂದಳು ಗಂಭೀರವಾಗಿ. ಸರಿ, ಎಲ್ಲಿಗಂತ ಹೇಳು. ಅಮ್ಮ, ಇಲ್ಲಿ ಹೊರಗಡೆ ಹೋಗ್ಬರ್ತೀವಿ ಎಂದು ಅವಳ ಜೊತೆ ಬೈಕೇರಿದ. ಊರಿನ ಮಧ್ಯೆ ಇರುವ ದೇವಸ್ಥಾನದ ಕಡೆ ಬೈಕ್ ತಿರುಗಿಸಲು ಹೇಳಿದಳು. ಇಬ್ಬರು ದೇವರ ದರ್ಶನ ಪಡೆದು ಕಲ್ಲು ಬೆಂಚ್ ಒಂದರ ಮೇಲೆ ಕುಳಿತಾಗ ಧನುಷ್ ತಾನೇ ಮಾತಿಗಾರಂಭಿಸಿದ. ಹೇಳು ಚಿನ್ನು, ಏನೋ ಮಾತನಾಡಬೇಕು ಅಂದೆ? ಧನು, ನನ್ನಿಂದ ತುಂಬ ಕಷ್ಟಪಟ್ಟಿದ್ದೀಯಾ, ಅದಕ್ಕೆ ಸಾರಿ. ಈಗ ನಾನೊಂದು ನಿರ್ಧಾರ ಮಾಡಿದ್ದೀನಿ, ನೀನು ಅದನ್ನು ಒಪ್ಪಿಕೊಳ್ಳಲೇಬೇಕು. ನನಗೆ ಮಾತು ಕೊಡು ಎಂದು ತನ್ನ ಕೈ ಮುಂದೆ ಚಾಚಿದಳು. ಇಲ್ಲ ಚಿನ್ನು, ಮೊದಲು ವಿಷಯ ಹೇಳು, ಆಮೇಲೆ ನೋಡೋಣ ಎಂದ ಗಂಭೀರವಾಗಿ. ಅವನ ಗಂಭೀರತೆ ಅರಿವಿದ್ದ ಅರುಣಿ ಅವನನ್ನು ಜಾಸ್ತಿ ಒತ್ತಾಯಿಸದೆ ಕುಳಿತ 2 ಹೆಜ್ಜೆ ಮುಂದೆ ಹೋಗಿ, ನಾನು ಈ ಮಗುನ ತಗ್ಸೋಣ ಅಂತಿದ್ದೀನಿ ಎಂದಳು, ತನ್ನ ಉಬ್ಬಿದ ಹೊಟ್ಟೆ ಮೇಲೆ ಕೈ ಆಡಿಸುತ್ತಾ. ಚಿನ್ನು, ಏನು ಹೇಳ್ತಾ ಇದ್ದೀಯಾ? ತಲೆ ಸರಿ ಇದೆ ತಾನೆ? ಕಿರುಚಿದ. ಧನು, ಇದನ್ನು ಕೊಂದು ಬಿಡುವುದನು, ನನಗೆ ಬೇಡ ಇದನ್ನು. ಆ ರಾಕ್ಷಸನ ನೆನಪಾಗುತ್ತೆ ಧನು ಎಂದಳು ಅಳುತ್ತಾ. ಅವಳನ್ನು ಸಮಾಧಾನಿಸುತ್ತಾ, ಚಿನ್ನು ಇಲ್ನೋಡು, ಹಾಗೆಲ್ಲ ಹೇಳಬಾರ್ದು. ಈಗ ಏನಾದರೂ ಮಾಡೋಕ್ಕೋದ್ರೆ ನಿನ್ನ ಜೀವಕ್ಕೆ ಅಪಾಯ, ನೆನಪಿದೆ ತಾನೆ? ಈ ಜೀವ ಯಾರಿಗೆ ಬೇಕು ಧನು ಎನ್ನುತ್ತಾ ಆಕಾಶ ನೋಡಿದವಳಿಗೆ ಕೈ ಹಿಡಿಯುತ್ತಾ, ಚಿನ್ನು ಬಿಡ್ತು ಅನ್ನು. ನೀನು ಯಾರಿಗೆ ಬೇಡ ಅಂದರೂ ನನಗೆ ನಿನ್ನ ಧನುಗೆ ಬೇಕು ಕಣೆ. ಇನ್ನೊಂದ್ಸಲ ಹೀಗೆಲ್ಲ ಹೇಳ್ಬೇಡ, ಜೀವ ಹೋದಂಗೆ ಆಗುತ್ತೆ ಕಣೆ ಎಂದವನನ್ನೇ ತದೇಕ ಚಿತ್ತವಾಗಿ ನೋಡಿದಳು. ಹಾಗಲ್ಲ ಧನು, ಇನ್ನೇನು ಹೇಳಬೇಡ, ನಡಿ ಮನೆಗೆ ಎಂದ ಗಂಭೀರವಾಗಿ. ಅವನನ್ನು ಗಟ್ಟಿಯಾಗಿ ತಬ್ಬಿದಳು. ಅವನು ಅವಳ ತಲೆ ನೆವರಿಸಿದ. ಇಬ್ಬರು ಮತ್ತೇನು ಮಾತಾಡದೆ ಬೈಕೇರಿದರು. ಅರಣ್ಯ ಮನವೀಗ ನೆಮ್ಮದಿಯಾಗಿತ್ತು. ಆದರೆ ಧನುಷ್ನ ಜೀವನದ ನೆಮ್ಮದಿ ಹಾಳಾಗುವುದರಲ್ಲಿತ್ತು. ಅತ್ತೆ, ನಾನೇನಾದರೂ ಹೆಲ್ಪ್ ಎನ್ನುತ್ತಾ ಅಡುಗೆ ಮನೆಗೆ ಬರುತ್ತದೆ ತರಕಾರಿ ಕತ್ತರಿಸುತ್ತಿದ್ದ ಜಾನಕಮ್ಮ ಅವಳೆಡೆಗೊಮ್ಮೆ ನೋಡಿ, ಏನೂ ಬೇಡಮ್ಮ, ನಮ್ಮನೆ ಕೆಲಸ ನಾನೇ ಮಾಡ್ಕೊತೀನಿ ಎಂದರು. ದನಿಯಲ್ಲಿ ಗಡಸಿತ್ತು. ದಾತ್ರಿಯ ಕಣ್ಣಾಲಿಗಳು ತುಂಬಿದ್ದ ಗಮನಿಸಿ, ನೋಡಮ್ಮ, ನಿಂಗೆ ಬೇಜಾರಾಗಲಿ ಅಂತ ನಾನು ಹೇಳಿಲ್ಲ. ನೀನು ನನ್ನ ಮಗನ್ನ ಯಾಕಾಗಿ ಮದುವೆ ಆಗಿದ್ಯಾ ಅಂತ ಗೊತ್ತಾದ ಮೇಲೆ ನಿನ್ನ ಜೊತೆ ಮೊದಲಿನ ಹಾಗೆ ಇರೋಕೆ ನನಗೆ ಆಗ್ತಾ ಇಲ್ಲಮ್ಮ ಎಂದರು ನೇರವಾಗಿ. ಅತ್ತೆ, ನನ್ನ ಕ್ಷಮಿಸಿಬಿಡಿ, ತಪ್ಪು ಮಾಡಿದ್ದೀನಿ ನಿಜ, ಅದಕ್ಕೆ ಪಶ್ಚಾತ್ತಾಪನು ಪಟ್ಟಿದ್ದೀನಿ. ಆದರೆ ನನಗೊಂದು ಅವಕಾಶ ಕೊಡಿ. ಜಾನಕಮ್ಮನ ಕಾಲು ಬುಡಕ್ಕೆ ಕುಸಿಯುತ್ತಾ ಕಣ್ಣೀರು ಹರಿಸಿದಳು. ಅಚಾನಕ್ಕಾದ ತನ್ನ ಸೊಸೆಯ ವರ್ತನೆಗೆ ಕ್ಷಣ ತಬ್ಬಿಬ್ಬಾದರು. ಅವಳನ್ನು ಎತ್ತಿ ತಬ್ಬಿ ತಲೆ ಸವರಬೇಕೆಂದಿಸಿದರೂ ಗಟ್ಟಿ ಮನಸ್ಸು ಮಾಡಿ ಕಣ್ಣು ಮುಚ್ಚಿದರು. ನೋಡಮ್ಮ, ನನ್ನ ಮಗ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿದವನಲ್ಲ. ಅವನ ನೀನು ಪ್ರೀತಿಸುತ್ತೀಯ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಮದುವೆಗೆ ಒಪ್ಪಿದೆ. ಆದರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ. ತಮ್ಮೆದೆಯ ನೋವನ್ನು ಅಣುವಾಗಿ ಸೊಸೆ ಮುಂದೆ ಹೇಳಿದರು. ಅತ್ತೆ, ಒಂದು ಸಲ ನನ್ನ ಕ್ಷಮಿಸಿ, ಬಳಲಿದವಳಂತೆ ಹೇಳಿದಳು. ಬಿಡಮ್ಮ, ನೀನು ಕ್ಷಮಿಸೋಕೆ ನಾನ್ಯಾರು? ನನಗೆ ನನ್ನ ಮಗನ ಜೀವನ ಮುಖ್ಯ, ಅವನ ಖುಷಿ ಮುಖ್ಯ ಅಷ್ಟೇ. ನಿನ್ನ ನಾನು ಒತ್ತಾಯ ಮಾಡಲ್ಲ, ಆದರೆ ಅವನಿಗೆ ಖುಷಿ ಕೊಡು, ಇಲ್ಲ ಅಂದರೆ ಅವನಿಂದ ದೂರ ಹೋಗ್ಬಿಡು ಎಂದರು. ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು.
ಅವರ ಕೊನೆಯ ಮಾತು ಕೇಳಿ ದ್ವೇಷದ ಕಾರಣಕ್ಕಾಗಿ ಧನುಷ್ನ ಕೈ ಹಿಡಿದರು. ಅವನ ಮೇಲೆ ಪ್ರೀತಿ ಚುಗುರುವಾಗಲೇ ಅವನಿಂದ ದೂರ ಆಗುವುದು ಕಷ್ಟದ ವಿಷಯವೇ ಆಗಿತ್ತವಳಿಗೆ. ಅತ್ತೆ ಎನ್ನುತ್ತಿದ್ದಂತೆ ಏನು ಹೇಳದೆ ಅವಳ ಮುಖ ನೋಡಿದರು. ಅವಳ ಮನಸ್ಸು ತುಂಬಾ ಬಳಲಿತ್ತು. ಏನು ಹೇಳದೆ ಮನದ ನೆಮ್ಮದಿ ಹರಸಿ ದೇವಸ್ಥಾನದ ಕಡೆ ನಡೆದಳು. ಅವಳ ನೋವಿಗೆ ಉಪ್ಪು ಸವರುವಂತೆ ಅಲ್ಲಿ ಧನುಷ್ ಅರುಣಿಯನ್ನು ತಬ್ಬಿರುವುದು ದೂರದಿಂದಲೇ ನೋಡಿ ಕುಸಿದು ಹೋಗಿದ್ದಳು. ಇವನ ಸಂತೋಷವನ್ನು ನಾನು ಕಸಿದೆನಾ ಎಂದುಕೊಳ್ಳುತ್ತಲೇ ಮನೆಗೆ ಬಂದವಳು ತಣ್ಣೀರಲ್ಲಿ ಸ್ನಾನ ಮುಗಿಸಿ ರೂಮ್ ಸೇರಿದವಳು ಧನುಷ್ ಮನೆಗೆ ಬರುವವರೆಗೂ ಹೊರಬಂದಿರಲಿಲ್ಲ. ಚೇತನ ಕರೆದಾಗಲೂ ಏನು ನೆಪ ಹೇಳಿ ಸುಮ್ಮನಾಗಿದ್ದಳು. ಎಷ್ಟು ಹೇಳಿದರೂ ಊಟವೂ ಮಾಡದೆ ಮಲಗಿದ್ದವಳ ಬಳಿಗೆ ಊಟ ತಂದಿದ್ದ ಧನುಷ್. ಬೇತಾಳ, ಊಟ ಯಾಕೆ ಮಾಡಿಲ್ಲ? ರಾತ್ರಿ ಹಾಗೆ ಮಲಗಬಾರದು, ಪುಟ್ಟ ಹೇಳು ಎಂದು ತನಗೆ ಬೆನ್ನು ಮಾಡಿ ಮಲಗಿದ್ದವಳ ತೋಳನ್ನು ಅಲುಗಾಡಿಸಿದ. ನನಗೆ ಬೇಡ, ನಿದ್ದೆ ಬರ್ತಿದೆ ಎಂದು ರಗ್ಗೊದ್ದಳು. ಏನು? ಬೇತಾಳಂಗೆ ಇವತ್ತು ಕೋಪ ಬಂದಂಗಾಗಿದೆ. ಯಾವ ಮೋಹನನ ಮೇಲೋ ಎಂದಾಗ ಹೊದಿಕೆಯ ಒಳಗಿಂದಾನೇ ನಕ್ಕಿದಳು. ಅವಳ ಕರೆದು ಸಾಕಾದವನು, ಈಗೇನು ಹೇಳ್ತೀಯಾ ಇಲ್ಲ ನಾನೇ ಎಬ್ಬಿಸ್ಲಾ ಎಂದ. ಆಗಲೂ ಅವಳ ಉತ್ತರ ಮೌನವೇ ಆದಾಗ, ಇರು ಮಾಡ್ತೀನಿ ನಿಂಗೆ ಎಂದವನೇ ಅವಳ ಹೊದಿಕೆ ಸರಿಸಿ ಮೆಲ್ಲನೆ ತಾನು ಒಳ ಸೇರಿ ಅವಳನ್ನು ಹಿಂದಿನಿಂದ ಹಪ್ಪಿದ. ಅವನ ಅಚಾನಕ್ಕಾದ ಬಿಸಿ ಅಪ್ಪುಗೆ ಅವಳನ್ನು ತಲ್ಲಣಿಸಿತು. ಪಕ್ಕನೆ ಮುಖದ ಮೇಲಿನ ಹೊದಿಕೆ ಸರಿಸಿ ಅವನತ್ತ ತಿರುಗಿದಳು. ಅದಕ್ಕಾಗಿ ಕಾದವನಂತೆ ಅವಳ ಕೆನ್ನೆ ಚುಂಬಿಸುವ ಬರದಲ್ಲಿ ಅದರವನ್ನು ಚುಂಬಿಸಿದ್ದ. ಅತಿ ಸಮೀಪದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟವಳಿಗೆ ಅಳು ಒತ್ತರಿಸಿ ಬಂದಿತು. ಅತ್ತೆ ಹಾಡಿದ ಮಾತು ಕಿವಿಯಲ್ಲಿ ರಿಂಗಣಿಸುತ್ತಿತ್ತು. ಇನಿಯನ ಚುಂಬನದ ಸವಿಯುತ್ತ ಅಂಬಲವಾದರೂ ಮನಸ್ಸೇ ಕೊಯಿಂದೇಟು ಹಾಕಿತು. ತಟ್ಟನೆ ಎದ್ದು ಕುಳಿತು ಕಣ್ಣೊರೆಸಿಕೊಂಡರೂ ಅವನಾಗಲೇ ಅವಳ ಕಂಬನಿ ನೋಡಿದ್ದ. ಪುಟ್ಟ, ಅಳ್ತಾ ಇದೆಯಾ? ಯಾಕೋ ಬಂಗಾರ? ರಮಿಸಿದವನನ್ನು ಬಿಗಿದಪ್ಪಿದಳು. ಧನು, ನನಗೆ ನೀನು ಬೇಕು. ನಿನ್ನ ಬಿಟ್ಟಿರೋಕ್ಕಾಗಲ್ಲ ಧನು, ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ. ಐ ಲವ್ ಯು ಧನು, ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಎನ್ನುತ್ತಾ ಬಿಕ್ಕಿದಳು. ಧನುಷ್ಗೆ ಏನೆಂದು ಅರ್ಥವಾಗದೆ ಅವಳ ತಲೆ ಸವರುತ್ತಾ ಕುಳಿತ. 2 ನಿಮಿಷದ ಬಳಿಕ ಎಚ್ಚೆತ್ತವಳು ಅವನಪ್ಪುಗೆಯಿಂದ ಹೊರಬಂದು, ಸಾರಿ, ಏನೇನು ಹೇಳಿದೆ ಎಂದಳು ಎತ್ತಲು ನೋಡುತ್ತಾ. ಅವನ ಮುಖ ನೋಡುವ ಧೈರ್ಯ ಸಾಲದೆ, ಪುಟ್ಟ ನಿಜ ಹೇಳು, ಏನಾಯ್ತು? ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಯಾರು ಹೇಳಿದ್ರು? ಇಂಥ ಮುದ್ದುಗೊಂಬೆನ ಬಿಟ್ಟು ನಾನು ಯಾವ ನರ್ಕಕ್ಕೋಗ್ಲಿ? ಒಂದು ಸಲ ನಿನ್ನ ಕಳ್ಕೊಂಡೆನ್ನ ಪಟ್ಟ ವೇದನೆ ಆ ದೇವರಿಗೆ ಪ್ರೀತಿ. ಇನ್ನೊಂದು ಸಲ ಆ ತಪ್ಪು ಮಾಡಲಮ್ಮ ಎಂದು ಅವಳನ್ನು ಬರಸೆಳೆದು ತನ್ನದೆ ಮೇಲೆ ಎಳೆದುಕೊಂಡ. ಗಟ್ಟಿಯಾಗಿ ತಬ್ಬಿದವಳ ಮಧ್ಯೆ ಗಾಳಿಯು ಸುಳಿದಾಡುವ ಹೆದರಿತ್ತು. ಧನುಷ್ ಕೈಯಾರೆ ತುತ್ತು ತಿನ್ನಿಸಿದಾಗ ಮರು ಮಾತಾಡದೆ ತಿಂದಳು. ಅವನ ಪ್ರೀತಿಯ ದಾರಿಯಲ್ಲಿ ಮಿಂದೆದ್ದವಳಿಗೆ ಅವನ ಕೈತುತ್ತು ಅಮೃತ ಸಮಾನವಾಗಿತ್ತು. ಕೈ ತೊಳೆದು ಬಂದವನೇ ಅವಳ ಮುಂದೆ ಕುಳಿತು, ಹೇಳು, ಏನಾಯ್ತು? ಏನೂ ಇಲ್ಲ ಅಂತ ಹೇಳ್ಬೇಡ. ಏನೂ ಇಲ್ಲದೆ ನನ್ನ ಮುದ್ದುಗೊಂಬೆಗೆ ಇಷ್ಟೆಲ್ಲ ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ ಎಂದ ಕಣ್ಣನ್ನು ದೊಡ್ಡದು ಮಾಡಿ ಹುಬ್ಬುಗಂಟಿಕ್ಕುತ್ತಾ ಅವನ ಮುಖ ನೋಡಿದವಳು, ಅಂದರೆ ನಾನು ನಾಟಕ ಮಾಡ್ತೀರಾ ಎಂದಳು ಹುಸಿ ಕೋಪದಲ್ಲಿ. ಹಂಗಲ್ವೇ ಬೇತಾಳ? ಹಾಂ, ಹೋಗ್ಲಿ ಬಿಡು, ಮಲ್ಕೋ ಎನ್ನುತ್ತಾ ಹಾಸಿಗೆ ಬದಿಗೆ ಹೊರಳಿಸಿದ. ಧನು, ನಾನು ನಿಮ್ಮೆದೆ ಮೇಲೆ ಮಲಗ್ಲಾ ಎಂದಳು. ತನ್ನೆರಡು ಕೈಗಳನ್ನು ಅಗಲಿಸಿದ. ಅವನೆದೆ ಮೇಲೆ ತಲೆ ಇಟ್ಟಳು. ಅವಳ ನಪ್ಪಿ ಅಣೆ ಚುಂಬಿಸಿದ. ಧನು ಮೆಲ್ಲನೆ ಉಸಿರಿದಳು. ಎಂದಷ್ಟೇ ಹೇಳಿದ. ಅದು ಹರಿಣಿ ಎನ್ನುತ್ತಿರುವಂತೆ, ಹಾಂ ಬೇತಾಳ, ನಿನಗೊಂದು ವಿಷಯ ಹೇಳಬೇಕು. ನಾಳೆ ರೆಡಿಯಾಗಿರು, ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಎಂದ. ಎಲ್ಲಿ? ಕುತೂಹಲದಿಂದ ಕೇಳಿದಳು. ಅದೆಲ್ಲ ಈಗಲೇ ಹೇಳಲ್ಲ. ನಿನ್ನ ಅಲ್ಲಿ ಕರ್ಕೊಂಡೋಗ್ಮೇಲೆ ನಿನ್ನ ಖುಷಿನ ನೋಡಬೇಕು, ಅದಕ್ಕೆ ಹೇಳಲ್ಲ, ಸರಿನಾ ಎಂದವನನ್ನು ಕತ್ತೆತ್ತಿ ನೋಡಿ ಅವನ ಕೆನ್ನೆ ಮೇಲೆ ತನ್ನ ಅದರ ಹುರಿದಳು. ಮೀಸೆ ಅಂಚಲೆ ನಕ್ಕವ, ಹಬ್ಬ, ಏನಿವತ್ತು ನನ್ನ ಮುದ್ದುಗೊಂಬೆಗೆ ಗಂಡನ ಮೇಲೆ ಪ್ರೀತಿ ಹುಕ್ಕಿ ಹರಿತಾ ಇದೆ ಎಂದ ಅವಳನ್ನು ಇನ್ನೂ ತನ್ನೆದೆಗೆ ಹೊತ್ತಿಕೊಳ್ಳುತ್ತ ಮೆಲುವಾಗಿ ನಕ್ಕವಳು ಅವನ ಬಿಸಿ ಉಸಿರಿಗೆ ಕರ್ಪೂರದಂತೆ ಕರಗಿದಳು ಧಾತ್ರಿ. ಧನು, ಒಂದು ಮಾತು ಕೇಳಲ್ಲ? ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ವಾ? ಯಾರದ್ದು ಮಾತು ಕೇಳಿಕೊಂಡು ನಿನ್ನ ಜೀವನಾನೇ ಹಾಳು ಮಾಡೋಕ್ಕೆ ಹೊರಟಿದ್ದೆ. ಸಾರಿ ಧನು, ಕ್ಷಮಿಸ್ತೀಯ ಅಲ್ವಾ? ಅವಳ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಧನುಷ್ ಮನ ಹಿಂಡಿದಂತಾಗಿತ್ತು. ಪುಟ್ಟ, ಏನಾಗಿದೆ ಇವತ್ತು ನಿಂಗೆ? ಯಾರು ಹೇಳಿದ್ದು ನೀನು ನನ್ನ ಜೀವನನ ಹಾಳು ಮಾಡಿದೆ ಅಂತ? ಹಾಗೇನೂ ಇಲ್ಲ. ನೀನು ಯಾರದ್ದು ಮಾತು ಕೇಳಿಲ್ಲ ಅಂದರೆ ಇಂಥ ಮುದ್ದುಗೊಂಬೆ ನನಗೆಲ್ಲಿ ಸಿಗ್ತಿದ್ಲು? ನೋಡು, ಅಳಬಾರ್ದು ಎನ್ನುತ್ತಾ ಅವಳ ಕೆನ್ನೆ ಮೇಲಿನ ಕಣ್ಣೀರನ್ನು ಹೊರೆಸಿ ತನ್ನ ತೊಡೆ ಮೇಲೆ ಮಲಗಿಸಿ, ಇಷ್ಟು ದಿನ ಆದದ್ದು ಆಗೋಯ್ತು. ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಮಾತಾಡಬಾರ್ದು, ಸರಿನಾ? ಈಗ ಮಲ್ಕೋ, ನನಗೂ ನಿದ್ದೆ ಬರ್ತಿದೆ ಎಂದು ಅವಳನ್ನು ತನ್ನ ಪಕ್ಕ ಸರಿಯಾಗಿ ಮಲಗಿಸಿಕೊಳ್ಳುತ್ತಾ ಮುಂಗುರುಳು ಸರಿಸಿದ. ಗುಬ್ಬಿಯಂತೆ ತನ್ನವನ ಎದೆಯೊಳಗೆ ಮಲಗಿದಳು ಧಾತ್ರಿ. ಬೆಳಿಗ್ಗೆ ಎಂದಿನಂತೆ ಅವನಿಗಿಂತ ಬೇಗ ಎದ್ದವಳು ಅವನ ಹಣೆಗೊಂದು ಚುಂಬಿಸಿ ಹೊರಟವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ ಧನುಷ್. ಬಿಡ್ರಿ, ಕೊಸರಾಡಿದಳು.
ಇನ್ನೊಂದು ಪಪ್ಪಿ ಕೊಡು ಬಿಡ್ತೀನಿ ಎಂದ ತುಂಟನಗೆ ಚೆಲ್ಲುತ್ತಾ. ಧನು ಬಿಡಿ ಪ್ಲೀಸ್ ಎಂದಾಗಲೂ ಅವನ ಹಿಡಿತ ಬಲಗೊಳಿಸಿದ. ಎಷ್ಟೇ ಕೊಸರಾಡಿದರೂ ಬಿಡದಿದ್ದಾಗ ಬೇರೆ ದಾರಿ ಕಾಣದೆ ಲೊಚಕ್ಕನೆ ಚುಂಬಿಸಿ ಹಿಡಿತ ಸಡಿಲವಾದಂತೆ ಹೊರಗೂಡಿದಳು. ಬೇಗನೆ ಸ್ನಾನ ಮುಗಿಸಿ ರೂಮ್ಗೆ ಬಂದರು ಧನುಷ್ ಮನೆಗೆ ಇದ್ದ. ಧನು ಗಂಟೆ ಹೆಂಟಾಯಿತು, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದ್ರಿ ಹೇಳಲ್ವಾ ಎನ್ನುತ್ತಾ ಹೊದಿಗೆ ಎಳೆದಳು. ಅಯ್ಯೋ ಮರ್ತೇ ಹೋಯಿತು, 5 ನಿಮಿಷ ಬಂದೆ ಎಂದು ಸ್ನಾನ ಕೂಡಿದ. ಇಬ್ಬರು ತಿಂಡಿ ಮುಗಿಸಿ ಬೈಕ್ ಏರಿದರು. ಕೆಲ ನಿಮಿಷಗಳಲ್ಲಿ ಪುಟ್ಟದಾದ ಮನೆ ಎದುರು ಬೈಕ್ ನಿಲ್ಲಿಸಿ ಇಳಿಯುವಂತೆ ಹೇಳಿದ. ಸುತ್ತಮುತ್ತ ನೋಡುತ್ತಾ ಅವನನ್ನು ಹಿಡಿದ ಕೆಳಗಿಳಿದಳು. ಬಾ ಎನ್ನುತ್ತಾ ತನ್ನದೇ ಮನೆ ಎಂಬಂತೆ ಹೊಳ ಒಕ್ಕವನ ಹಿಂದೆ ಹೋದವಳು ರೂಮಿನ ಎದುರು ನಿಂತು ಹೊಳ ನೋಡಿದಳು. ಅವಳ ಬಾಯಿಂದ ಹರಿಣಿ ಎಂದೆಸರುತ್ತಲೇ ಹಾಸಿಗೆ ಮೇಲೆ ಕುಳಿತವಳು ತಲೆ ಎತ್ತಿ ನೋಡಿದಳು. ಇಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪ ಅಡೆತಡೆ ಇಲ್ಲದೆ ಸುರಿದಿತ್ತು. ಒಂದೇ ಹೆಜ್ಜೆಗೆ ಗೆಳತಿಯನ್ನು ತಬ್ಬಿಡಿದವಳು ಹರಿಣಿಯ ಹಣೆಗನೊಮ್ಮೆ ಚುಂಬಿಸಿ, ಚಿನ್ನು ಹೇಗಿದ್ದೀಯೇ ಎಂದಾಗ, ಚೆನ್ನಾಗಿದ್ದೀನಿ ಗೊಂಬೆ, ನೀನು? ನಮ್ಮನೆ ಹೇಗೆ ಗೊತ್ತಾಯಿತು? ಧನು ಎಲ್ಲಿ ಸಿಕ್ಕಿದ? ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದಳು. ಎಷ್ಟು ದಿನದ ಮೇಲೆ ಗೆಳತಿಯರಿಬ್ಬರು ಮನಸಾರೆ ಅರಟಿದರು. ಅವರಿಬ್ಬರನ್ನು ಮಾತನಾಡಲು ಬಿಟ್ಟು ಅಲ್ಲೇ ಇದ್ದ ಕುರ್ಚಿ ಎಳೆದು ಕುಳಿತಿದ್ದ. ಮಾತನಾಡುತ್ತಿರುವಾಗಲೇ ಹರಿಣಿ ಧಾತ್ರಿಯ ಮಾಂಗಲ್ಯವನ್ನು ಅಚ್ಚರಿಯಿಂದ ನೋಡಿದವಳು ಕೈಯಲ್ಲಿ ಹಿಡಿದು, ಯಾವಾಗ ಮದುವೆ ಆಯ್ತೆ ಗೊಂಬೆ ನಿಂದು ಎಂದಳು. ಧನುಷ್ ಮುಖ ನೋಡಿದಳು ಧಾತ್ರಿ. ಗಲಿಬಿಲಿಗೊಂಡವನಂತೆ ಹರಿಣಿಯನ್ನು ನೋಡಿದವ. ಹರಿಣಿ, ಅವರಿಗೆ ಕಾಫಿ ಕೊಡಲ್ವಾ? ಮಾತು ಮರೆಸುವಂತೆ ಕೇಳಿದ. ಹೌದಲ್ವಾ, ಬಾರೆ ಕಾಫಿ ಕುಡಿಯುವಂತೆ ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದಳು. ಅರ್ಥವಾಗದವಳಂತೆ ಅವನ ಮುಖ ನೋಡಿದಳು ಧಾತ್ರಿ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.